ನ್ಯಾಷನಲ್ ಟಿವಿ ಕ್ಯಾಮ್ರಾ ನೋಡಿದ್ರೆ ದೆವ್ವ ನೋಡ್ದಂಗೆ ಕಾಡ್ತಾರೆ ಕಣ್ರಿ, ಬಿದ್ದು ಓಡ್ತಾರೆ. ಇಲ್ಲಿ ನೋಡಿ ಇವಾಗ ಹೆಂಗೆ ಕ್ಲಿನಿಕ್ಗೆ ಬಾಗಿಲು ಬಡ್ಕೊಂಡು ಓಡೋಗ್ತಾ ಐತೆ ಅಂತ. ಯಾಕಂದ್ರೆ ಇದು ಡಾಕ್ಟರ್ ವೇಷದಲ್ಲಿರೋ ಫೇಕು. ಒರಿಜಿನಲ್ ಆಗಿದ್ರೆ ಹಿಂಗೆ ಯಾಕೆ ಆಡುತ್ತೆ ಅಲ್ವಾ? ಇಂಥವುಗಳನ್ನ ಕಾಯ್ದಕ್ಕಿಂತಲೇ ಗೌರ್ಮೆಂಟು ಸಂಬಳ ಕೊಟ್ಬಿಟ್ಟು DHO THO ಅಂತ ಆಫೀಸರ್ಗಳು ಇಟ್ಕೊಂಡೈತೆ. ಅವುಗಳು ಇವುಗಳ ಹತ್ರ ತಿಂಗಳಿಗೆ ಇಷ್ಟು ಅಂತ ಮೊದಲೇ ಫಿಕ್ಸ್ ಮಾಡ್ಕೊಂಡು ಬಾಳ್ ಮಾಡ್ತಿದ್ದಾರೆ. ನೋಡಿ, ಈ ಕೆಮ್ಮು ನೆಗಡಿ ಜ್ವರ ಅಂತ ಸಣ್ಣ ಪುಟ್ಟ ಕಾಯಿಲೆ ಬಂದರೆ ದೊಡ್ಡ ಆಸ್ಪತ್ರೆ ಹುಡ್ಕೊಂಡು ಹೋಗೋಕ್ಕಾಗುತ್ತಾ? ಮನೆ ಹತ್ರ ಇರೋ ಯಾವ್ದಾರು ಒಂದು ಕ್ಲಿನಿಕ್ಗೆ ಹೋಗಿ ತೋರಿಸಿದ್ರೆ 150 ರೂಪಾಯಿ ಇಸ್ಕೊಂಡು ಒಂದು ಇಂಜೆಕ್ಷನ್ 2 ಮಾತ್ರೆ ಬಂದು ಕೊಡ್ತಾರೆ, ಅಷ್ಟೇ ಸಾಕಾಗುತ್ತೆ. ಹಂಗೆ ಅಂದ್ಕೊಂಡು ಮೊನ್ನೆ ನಮ್ಮ ಮಾಗಡಿ ರೋಡ್ ಅಗ್ರಹಾರ ದಾಸರಲ್ಲಿರೋ ಒಂದು ಕ್ಲಿನಿಕ್ಗೆ ಹೋದ್ರೆ ಡಾಕ್ಟರ್ ಹೆಸರು ಗೋಪಾಲ, ಕ್ಲಿನಿಕ್ ಹೆಸರು ಕೃಷ್ಣ. ಎಂತ ಒಳ್ಳೆ ಕಾಂಬಿನೇಷನ್ ಅಲ್ವಾ ಅಂತ ಒಳಗಡೆ ಹೋಗಿ ನೋಡಿದ್ರೆ ಗೋಪಾಲನೂ ಇಲ್ಲ, ಕೃಷ್ಣನೂ ಇಲ್ಲ. ಎಲೆ ಕೋಸಿನ ಕಲ್ಲರಿಂದ ಒಂದು ಚೂಡಿದಾರ ಹಾಕೊಂಡು ಯಾವುದೋ ಕೋಪಿಗೆ ಕೂತ್ಕೊಂಡ್ಬಿಟ್ಟೈತೆ. ಅಕ್ಕ ಡಾಕ್ಟರ್ ನೋಡ್ಬೇಕಲ್ಲ ಅಂದ್ರೆ ನಾನೇ ಡಾಕ್ಟ್ರು, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ಶೋ ಮಿ ಯುವರ್ ಲಾಂಗ್ ಟಂಗ್ ಅಂದ್ಬಿಡೋದ. ಸರಿ, ಇವಕ್ಕೂ ಡಾಕ್ಟರ್ ಇರ್ಬೋದೇನೋ ಅಂತ ತೋರಿಸ್ಕೊಂಡು ಮಾತ್ರೆ ಬರ್ಸ್ಕೊಂಡು ಬಂದು ನೋಡಿದ್ರೆ ಇವಕ್ಕ ಡಾಕ್ಟರ್ ಅಲ್ವಂತೆ, ಇವರಪ್ಪ ಡಾಕ್ಟರ್ ಅಂತೆ. ಈ ಕೃಷ್ಣ ಕ್ಲಿನಿಕ್ಕಿನ ಡಾಕ್ಟರ್ ಇದಾರಲ್ಲ ಗೋಪಾಲ ಕೆ, ಅವ್ರ ಮಗಳಂತೆ ಇವಕ್ಕ. ಇದೆಲ್ಲ ನಮ್ಗೇನು ಗೊತ್ತು, ಅದೇನು ಅಕ್ಕಪಕ್ಕದವ್ರು ಹೇಳಿತ್ತು. ದಟ್ ಈಸ್ ಓಕೆ. ರೈತರ ಮಗ ರೈತ, ನೇಕಾರ ಮಗ ನೇಕಾರ, ಬೋಡಿಗೆ ಮಗ ಬೋಡಿಗೆ ಆದಂಗೆ, ಲಾಯರ್ ಮಗ ಲಾಯರು, ಡಾಕ್ಟರ್ ಮಗ ಡಾಕ್ಟರ್ ಯಾಕೆ ಆಗ್ಬಾರ್ದಲ್ವಾ? ಆಗ್ಬಹುದು. ಆದ್ರೆ ಅವ್ರಾದಂಗೆ ಇವರು ಡೈರೆಕ್ಟಾಗಿ ಆಗಂಗಿಲ್ಲ. ರೈತರ ಮಗ ರೈತ ಆದಂಗೆ ಲಾಯರ್ ಮಗ ಆದ್ರೂ ಕೂಡ ನಾವು ಓದ್ಬಿಟ್ಟೆ ಲಾಯರ್ ಆಗ್ಬೇಕು. ಅಪ್ಪ ಡಾಕ್ಟರ್ ಅಂತ ಮಗಳಿಗೆ ವಂಶ ಪಾರಂಪರ್ಯವಾಗಿ ಡಾಕ್ಟರ್ ಮಾಡೋದಕ್ಕಾಗಲ್ಲ. ಮಗನೋ ಮಗಳಿಗೆ ಏನೇ ಆದ್ರೂ ಕೂಡ ಮೆಡಿಸಿನ್ ಓದಿ ಡಾಕ್ಟರ್ ಆದ್ರೆ ಯಾರು ಕೇಳಕ್ ಬರ್ತಾರೆ? ಇದು ನೋಡಿದ್ರೆ ಈ ಡಾಕ್ಟರ್ ಗೋಪಾಲು ಕ್ಲಿನಿಕ್ ಅಂತ ಒಂದು ಅಂಗಡಿ ತಕೊಂಡೈತೆ. ಇವಪ್ಪನ್ ಬಂದು ಇವಕ್ಕನೇ ಅಂಗಡಿ ನೋಡ್ಕೊಳ್ಳುತ್ತಾ ಅಂತೆ. ಅಪ್ಪ ಇಲ್ಲ ಅಂತ ಮಗಳು ನೋಡ್ಕೊಳ್ಳೋದಕ್ಕೆ ಇದೇನು ಕಿರಾಣಿ ಅಂಗಡಿದ ಅಂತ. ಇವಪ್ಪ ಡಾಕ್ಟ್ರು ಫ್ರೀ ಆಗಿದ್ದಾಗ ಇವಕ್ಕನಿಗೆ ಜ್ವರ ಬಂದವ್ರಿಗೆ ಎಂತ ಇಂಜೆಕ್ಷನ್ ಕೊಡ್ಬೇಕು, ತಲೆನೋವಿಗೆ ಎಂತ ಮಾತ್ರೆ ಕೊಡ್ಬೇಕು, ಕೆಮ್ಮಿಗೆ ಎಂತ ಟಾನಿಕ್ ಕೊಡ್ಬೇಕು ಅಂತ ಹೇಳ್ಕೊಟ್ಬಿಟ್ಟೈತೋ ಏನೋ. ಎಲ್ಲ ಕೇಳ್ತಿಳ್ಕೊಂಡು ಅಂಗಡಿ ಬರೋ ಪೇಷಂಟ್ಗಳಿಗೆ ಇವಕ್ಕನೇ ಟ್ರೀಟ್ಮೆಂಟ್ ಕೊಡುತ್ತಂತೆ, ಮಾತ್ರೆ ಮೆಡಿಸಿನ್ ಎಲ್ಲ ಬರ್ಕೊಡುತ್ತಂತೆ. ಅಲ್ಲ, ಎಲ್ಲ ಓದಿ ಪ್ರಾಕ್ಟೀಸ್ ಮಾಡ್ತಿರೋ ಡಾಕ್ಟ್ರು ಕೊಡೋ ಟ್ರೀಟ್ಮೆಂಟೇ ಒಂದೊಂದ್ಸಾರಿ ಉಲ್ಟಾ ಹೊಡಿತಾರೆ. ಇವಕ್ಕ ಯೂಟ್ಯೂಬ್ ನೋಡ್ಕೊಂಡು ಅಂದಾಜಿನಲ್ಲಿ ಕೊಡೋ ಟ್ರೀಟ್ಮೆಂಟು ತಗೊಂಡ್ರ ಕತೆ ಏನಾಗ್ಬೇಡ ಅಂತ. ನಮ್ ಕ್ಯಾಮ್ರಾ ಕಂಡ್ಕೊಡ್ಲೆ ಈ ಅಕ್ಕನಿಗೆ ಚಳಿ ಜರ ಎಲ್ಲ ಒಟ್ಟಿಗೆ ಬಂದಂಗೆ ಆಯ್ತು ಏನೋ. ಒಳಗಿದ್ದ ಪೇಷಂಟ್ಗಳನ್ನೆಲ್ಲ ದಡಬಡ ಅಂತ ಹೊರಗೆ ಕಳಿಸ್ಬಿಟ್ಟು ಇವಕ್ಕ ಬರಬರ ಅಂತ ಶೆಟ್ರ್ ಹೇಳುದು, ಸರಬರ ಅಂತ ಬೀಗ ಹಾಕೊಂಡು ಎಸ್ಕೇಪ್. ಏನ್ ಮಾಡ್ತೀರಾ? ಈ ನಮ್ಮ ಹೆಲ್ತ್ ಆಫೀಸರ್ಗಳು ಹಂಗೆ ಇದಾರೆ ಕಣ್ರಿ. ಹಿಂಗಿದೆ ನೋಡಿ ಸ್ವಾಮಿ ಒಂಚೂರು ಅಂತಂದ್ರೆ ನೋಟಿಸ್ ಕೊಟ್ಟಿದೀವಿ ಅಂತ ನಾಟಕ ಆಡ್ತಾರೆ. ಅದು ನಮಗ್ ಬರಲ್ಲ, ಅವ್ರಿಗೆ ಬರುತ್ತೆ, ಇವ್ರಿಗೆ ಬರುತ್ತೆ ಅಂತ ಕಣ್ಣಾ ಮುಚ್ಚಾಲೆ ಆಡಿಸಿ ತಿಪ್ಪೆ ಸಾರಿಸ್ಬಿಡ್ತಾರೆ. ಏನ್ ಮಾಡೋದು ಹೇಳಿ?